ಓಂ ಶಾಂತಿ. ದಿನಾಂಕ ಆಗಿದೆ 27/6/2026. ನೆನಪಿನಿಂದ ಆತ್ಮದಲ್ಲಿರುವ ಕೊಳಕು ತೆಗೆಯುತ್ತಾ ಹೋಗಿ. ಆತ್ಮವು ಯಾವಾಗ ಸಂಪೂರ್ಣ ಪಾವನವಾಗುತ್ತದೆಯೋ ಆಗ ಮನೆಗೆ ಹೋಗಬಹುದು. ಈ ಅಂತಿಮ ಜನ್ಮದಲ್ಲಿ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಿ. ಬುದ್ಧಿಯನ್ನು ಹೊರಗಡೆ ಅಲೆಯಲು ಬಿಡಬೇಡಿ. ವಿಷವನ್ನು ಬಿಟ್ಟು ಅಮೃತವನ್ನು ಕುಡಿಯಿರಿ. ಈ ಅಂತಿಮ ಜನ್ಮದಲ್ಲಿಯೇ ನೀವು 63 ಜನ್ಮಗಳ ಅಭ್ಯಾಸವನ್ನು ತೆಗೆದುಹಾಕಬೇಕು. ಆದ್ದರಿಂದ ರಾತ್ರಿ ಹಗಲು ಪರಿಶ್ರಮ ಪಟ್ಟು ದೇಹಿ ಅಭಿಮಾನಿಯಾಗಿ. ಈ ಭೂತಗಳ ಪ್ರಪಂಚದಲ್ಲಿ ಎಲ್ಲರೂ ಸುಸ್ತಾಗಿ ಬಿಟ್ಟಿದ್ದಾರೆ, ಆದರೆ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ತಮೋಪ್ರಧಾನದ ತುಕ್ಕು ಹಿಡಿದು ಬಿಟ್ಟಿದೆ. ಇನ್ನು ಕೆಲವೇ ದಿನಗಳಿವೆ. ಎಲ್ಲಿಯವರೆಗೆ ತಂದೆಯು ಹಿಂತಿರುಗಿ ಕರೆದುಕೊಂಡು ಹೋಗುವುದಿಲ್ಲವೋ ಅಲ್ಲಿಯವರೆಗೂ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಬಾಬಾ ನಮ್ಮನ್ನು ದುಃಖದಿಂದ ಬಿಡಿಸಲು ಬಂದಿದ್ದಾರೆ. ಯಾರು ಬಹಳ ಒಳ್ಳೆಯ ನಿಶ್ಚಯ ಬುದ್ಧಿಯವರಿರುತ್ತಾರೆಯೋ ಅವರು ತಂದೆಯ ನೆನಪನ್ನು ಮರೆಯಲು ಸಾಧ್ಯವೇ ಇಲ್ಲ. ಶಿಕ್ಷೆಯನ್ನು ಅನುಭವಿಸಿ ಶಾಂತಿಧಾಮಕ್ಕೆ ಅಥವಾ ಪಾವನ ಪ್ರಪಂಚಕ್ಕೆ ಹೊರಟು ಹೋಗುವರು. ಆದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಪುರುಷಾರ್ಥ ಮಾಡಬೇಕಾಗಿದೆ. ಎಲ್ಲರೂ ಒಬ್ಬ ತಂದೆಯನ್ನೇ ಓ ಗಾಡ್ ಫಾದರ್, ಓ ಮುಕ್ತಿದಾತ ಎಂದು ಕರೆಯುತ್ತಾರೆ. ಅವರೇ ಗಾಡ್ ಫಾದರ್ ಆಗಿದ್ದಾರೆ, ದುಃಖಹರ್ತ ಸುಖಕರ್ತನೂ ಆಗಿದ್ದಾರೆ. ನಿಮ್ಮ ಬುದ್ಧಿಯಲ್ಲಿ ಈಗ ಇಡೀ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿದಿದೆ. ಮತ್ಯಾವುದೇ ಮನುಷ್ಯ ಮಾತ್ರರಿಗೂ ತಿಳಿದಿಲ್ಲ. ಬ್ರಹ್ಮ ಸ್ವ ವಿಷ್ಣು, ವಿಷ್ಣು ಸ್ವ ಬ್ರಹ್ಮ. ಲಕ್ಷ್ಮೀನಾರಾಯಣರೇ 84 ಜನ್ಮಗಳನ್ನು ಪಡೆದು ಬ್ರಹ್ಮ ಸರಸ್ವತಿ ಆಗುತ್ತಾರೆ. ನಾವಾತ್ಮರು ದೇವತೆಗಳಾಗುತ್ತೇವೆ. ನಂತರ ಕ್ಷತ್ರಿಯ, ನಾವೇ ವೈಶ್ಯ ಶೂದ್ರರಾಗುತ್ತೇವೆ. ನಂತರ ನಾವೇ ಬ್ರಾಹ್ಮಣರಾಗುತ್ತೇವೆ. ಇದು ನಿಮ್ಮ ವಜ್ರ ಸಮಾನ ಜನ್ಮವಾಗಿದೆ. ಇದು ನಿಮ್ಮ ಉತ್ತಮ ಶರೀರವಾಗಿದೆ. ಇದರಿಂದ ನೀವು ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತೀರಿ. ಆದ್ದರಿಂದ ಈಗ ಮತ್ಯಾವ ಕಡೆಯೂ ಅಲೆಯಬಾರದು. ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತುವು ಸತೋಪ್ರಧಾನವಾಗಿರುತ್ತದೆ. ಇಲ್ಲಿ ಇಷ್ಟೊಂದು ಪಕ್ಷಿ, ಪ್ರಾಣಿ ಇತ್ಯಾದಿಗಳೆಲ್ಲವೂ ಇದೆ. ಅಲ್ಲಿ ಇಷ್ಟೊಂದಿರುವುದಿಲ್ಲ. 63 ಜನ್ಮಗಳಲ್ಲಿ ನೀವು ದೇಹಾಭಿಮಾನದಲ್ಲಿರುತ್ತೀರಿ. ಈ ಒಂದು ಅಂತಿಮ ಜನ್ಮದಲ್ಲಿ ಅರ್ಧಕಲ್ಪದ ಅಭ್ಯಾಸವನ್ನು ಅಳಿಸಬೇಕಾಗಿದೆ. ಶ್ರೀಮತ ಶ್ರೇಷ್ಠಾತಿ ಶ್ರೇಷ್ಠ ಮತವು ಒಬ್ಬ ತಂದೆಯದಾಗಿದೆ. ಈ ಲಕ್ಷ್ಮೀನಾರಾಯಣರು ತಂದೆಯ ಮತದಿಂದಲೇ ಆಗಿದ್ದರು. ಎಲ್ಲರಿಗಿಂತ ನೀವೇ ಹೆಚ್ಚು ಭಕ್ತಿ ಮಾಡುತ್ತೀರಿ. ಅವರೇ ಬಂದು ಇಲ್ಲಿ ಬ್ರಾಹ್ಮಣರಾಗುತ್ತಾರೆ. ನಂತರ ತಂದೆಯಿಂದ ಪೂಜ್ಯರಾಗುವ ಆಸ್ತಿಯನ್ನು ಪಡೆಯುತ್ತಾರೆ. ರಾವಣನು ಪೂಜ್ಯರನ್ನಾಗಿ ಮಾಡಿದನು, ತಂದೆಯು ಪೂಜ್ಯರನ್ನಾಗಿ ಮಾಡುತ್ತಾರೆ. ಇದು ಭಗವಾನುವಾಚ ಆಗಿದೆ. ಭಗವಂತನು ಒಬ್ಬರೇ ಆಗಿದ್ದಾರೆ. ಈ ಒಂದು ಜನ್ಮದಲ್ಲಿ 63 ಜನ್ಮಗಳ ಹಳೆಯ ದೇಹಾಭಿಮಾನದ ಅಭ್ಯಾಸವನ್ನು ಅಳಿಸುವ ಪರಿಶ್ರಮ ಪಡಬೇಕು. ದೇಹಿ ಅಭಿಮಾನಿಯಾಗಿ ಸ್ವರ್ಗದ ಮಾಲೀಕರಾಗಬೇಕಾಗಿದೆ. ಈ ವಜ್ರ ಸಮಾನ ಉತ್ತಮ ಜನ್ಮದಲ್ಲಿ ತಮ್ಮ ಬುದ್ಧಿಯನ್ನು ಅಲೆದಾಡಲು ಬಿಡಬಾರದು. ಸತೋಪ್ರಧಾನರಾಗಬೇಕು. ಸಾಕಾರ ತಂದೆಯ ಸಮಾನ ತಮ್ಮ ಪ್ರತಿಯೊಂದು ಕರ್ಮವನ್ನು ನೆನಪಾರ್ಥವನ್ನಾಗಿ ಮಾಡುವಂತಹ ಆಧಾರ ಮೂರ್ತಿ ಹಾಗೂ ಉದ್ಧಾರ ಮೂರ್ತಿ ಭವ. ಯಾರು ತನ್ನನ್ನು ವಿಶ್ವ ಪರಿವರ್ತನೆಯ ಆಧಾರ ಮೂರ್ತಿ ಎಂದು ತಿಳಿಯುತ್ತೀರಿ ಅವರ ಪ್ರತಿ ಕರ್ಮವು ಶ್ರೇಷ್ಠವಾಗುತ್ತದೆ ಹಾಗೂ ವೃತ್ತಿ ದೃಷ್ಟಿಯಲ್ಲಿ ಸರ್ವರ ಕಲ್ಯಾಣದ ಭಾವನೆ ಇರುತ್ತದೆ. ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುವುದಕ್ಕಾಗಿ ಸಹನಶೀಲರಾಗಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.